ಸರ್ ವಿಷ್ಣುವರ್ಧನ್ ಕೆಲಸ ಮಾಡಿ ಇದೊಂದು ಬಹಳ ವರ್ಷಗಳಿಂದ ಗೊಂದಲದಲ್ಲಿ ಇದಾಗಿರ್ತಕ್ಕಂಥದ್ದು. ಅಂಬರೀಷ್ ಅವರು ಅವತ್ತಿನ ದಿನ ಬಹಳ ಒಳ್ಳೆಯ ಒಂದು ದೃಷ್ಟಿಯಿಂದ ಅದನ್ನ ಒಳ್ಳೆ ಜಾಗ ಅಂತ ಹೇಳಿ ಮಾಡಿದ್ರು. ಬಾಲಣ್ಣವರು ಮತ್ತು ಆ ಕುಟುಂಬದವರು ಅವತ್ತು ಸಹಕಾರ ಕೊಟ್ಟಿದ್ರು. ಅದ್ಯಾಕೋ ಇವತ್ತೊಂದು ಸ್ವಲ್ಪ ಎಲ್ಲರ ಮನಸ್ಸಿಗೂ ಕೂಡ ಘಾಸಿ ಮಾಡಿದೆ. ಅಷ್ಟೊಂದು ಒಳ್ಳೆಯ ವಾತಾವರಣ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದರಲ್ಲಿ ಭಾರತೀಯಮ್ಮನವರು ಮತ್ತು ಚಿತ್ರರಂಗ ಮತ್ತು ಸರ್ಕಾರ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಇದನ್ನ ವ್ಯವಸ್ಥೆನ ಮಾಡ್ಕೊಡ್ಬೇಕು. ಒಬ್ಬ ಬಹಳ ದೊಡ್ಡ ಅಭೂತಪೂರ್ವವಾಗಿರ್ತಕ್ಕಂಥ ಸಾಹಸ ರತ್ನ ಅಂತಾನೆ ಅವ್ರನ್ನ ಕರೆಯೋದು, ಸಾಹಸ ಸಿಂಹ ಅಂತ ಕರೆಯೋದು. ಅಂತವರ ಹೆಸರಿಗೆ ಚಿತ್ರರಂಗದಲ್ಲಿ ಈ ತರ ಗೊಂದಲದ ಗೂಡ ಮಾಡ್ತಕ್ಕಂಥದ್ದು ಅಷ್ಟು ಶೋಭೆ ತರ್ತಕ್ಕಂಥದ್ದಲ್ಲ ಅಂತ ಹೇಳಿ ಮಾಡ್ತೀನಿ. ಅವ್ರು ಇವತ್ತಿಲ್ಲ, ಅವ್ರ ಹೆಸರು ಮಾತ್ರ ಇದೆ. ಅವರು ಯಾವಾಗ್ಲೂ ನಮ್ಮ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ದೊಡ್ಡ ಹೆಸರು. ಅದಕ್ಕೆ ಇವತ್ತು ಕಳಂಕ ತರ್ತಕ್ಕಂಥದ್ರಲ್ಲಿ ಏನಾದ್ರು ಒಂದ್ ಹತ್ರ ಅಲ್ಪ ಸ್ವಲ್ಪ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬಾಲಣ್ಣರ ಕುಟುಂಬದಿಂದ ಆಗಿರ್ಬೋದು, ಅಭಿಮಾನಿಗಳಲ್ಲಿ ನಾವು ವಿನಂತಿ ಮಾಡ್ಕೊಂತೀವಿ, ಒಂದ್ ಸ್ವಲ್ಪ ಇದನ್ನ ಕೂತು ಬಗೆಹರಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳಿ ಭಾವಿಸ್ತೀನಿ. ಆದಷ್ಟು ಇದನ್ನ ಯಾರೇ ಮಾಡಿದ್ರು ಕೂಡ ಅವರು ಕೂಡ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು, ಎಷ್ಟೆಷ್ಟೋ ಜಾಗಗಳನ್ನ ಯಾರ್ಯಾರು ಈ ದೇಶಕ್ಕೆ ಮತ್ತು ಈ ನೆಲಕ್ಕೆ ಕೊಟ್ಟಿದ್ದಾರೆ, ಈ ಇದರಲ್ಲಿ ದೊಡ್ಡತನವನ್ನ ತೋರಿಸಿ ಆ ಕುಟುಂಬಸ್ಥರು ಒಂದ್ ಸ್ವಲ್ಪ ಇದಕ್ಕೆ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕಕ್ಕೆ ಒಂದು ಒಳ್ಳೆಯ ಒಂದು ತ್ಯಾಗವನ್ನ ಮಾಡಿಕೊಡ್ಬೇಕು ಅಂತ ನಾನು ವಿನಯಪೂರ್ವಕವಾಗಿ ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ. ಸರ್ಕಾರನು ಕೂಡ ಇದನ್ನ ಇಷ್ಟು ವರ್ಷಗಳ ಕಾಲ ನಡ್ಕೊಂಬಂದಿದೆ. ಇವತ್ತು ಅದನ್ನ ಮತ್ತೊಂದು ರೀತಿಯಲ್ಲಿ ಇದನ್ನ ಮಾಡಿ ಧ್ವಂಸ ಮಾಡೋದು, ಮತ್ತೊಂದು ಮಾಡಿ ಸಮಾಜದಲ್ಲಿ ಮತ್ತು ಚಿತ್ರರಂಗದಲ್ಲಿ ಯಾವುದೇ ರೀತಿಯಾದಂತ ಗೊಂದಲಕ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅನಿಸ್ತದೆ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.